ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ವಿರೋಧ ಪಕ್ಷದ ನಾಯಕರಾಗಿದ್ದು ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ, ಮಾತು ಮೇಲೆ ಹಿಡಿತಾ ಇರೋದನ್ನು ಮಾತಾಡಬೇಕು ಅಂತೆಲ್ಲ ನಿಮಗೆ ಮಾತಾಡಿದ್ದಾರೆ. ಮೊದಲನೇದಾಗಿ ಛಲವಾದಿ ನಾರಾಯಣ ಸ್ವಾಮಿ ಅವರ ಟ್ವೀಟ್ ಅಲ್ಲಿ ಮಾನ್ಯ ಸಹೋದರ ಪ್ರದೀಪ್ ಈಶ್ವರ್ ಅವರೇ ಅಂದಿದ್ದಾರೆ. ಮೋಸ್ಟ್ಲಿ ತಮ್ಮನಾದ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ನಮಸ್ಕಾರ. ಸೊ ಅವ್ರನ್ನ ನಾನು ತಮ್ಮ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ದಲಿತರಿಗೆ ಒಳ್ಳೇದು ಮಾಡಬೇಕು ಅನ್ನೋದ್ರ ಅವ್ರು ಇನ್ನು ತಮ್ಮನೇ, ನಾನು ಅಣ್ಣ. ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದ್ರಲ್ಲಿ ನಾನು ಅಣ್ಣ, ಅವರು ತಮ್ಮನೇ. ಏನ್ ಸರ್ ದಲಿತರ ಬಗ್ಗೆ ಮಾತಾಡ್ತಿದ್ದೀರಾ ಛಲವಾದಿ ನಾರಾಯಣ ಸ್ವಾಮಿ ಸರ್? ACC ಅಧ್ಯಕ್ಷರಾಗಿದ್ದಾರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು, ಅವ್ರ ಬಗ್ಗೆ ನೀವು ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ, ಅದು ನಿಮ್ಮ ದಲಿತ ಪ್ರೀತಿನ ಸರ್? ಕರ್ನಾಟಕದಲ್ಲಿ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರಲ್ಲ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು, ಅವರು ದಲಿತರೆ. ಅವ್ರ ಬಗ್ಗೆ ನೀವು ಬಾಯಿಗೆ ಬಂದಾಗ ಮಾತಾಡಿ ಕೆಲವು ಪದಗಳು ಬಳಸ್ತಿರಲ್ಲ ಸರ್, ನಿಮಗೆ ದಲಿತರ ಬಗ್ಗೆ ಪ್ರೀತಿ ಇದೆಯಾ ಸರ್? ನನ್ನ ಕ್ಷೇತ್ರದಲ್ಲಿ ಒಬ್ಬ ದಲಿತರ ಹುಡುಗ ನಿಮ್ಮ ಸಂಸದನ ಹೆಸರು ಬರೆದು ಸತ್ತೋದ್ರೆ ಆ ಹುಡುಗನ ಮಾತಾಡ್ಸಕ್ಕೂ ಬರ್ಲಿಲ್ಲ ಅಲ್ವಾ ಸರ್? ಇದು ನಿಮ್ಮ ದಲಿತ ಪ್ರೀತಿನ ಸರ್? ಮತ್ತೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಮಾತಂತಾರೆ, ಪ್ರದೀಪ್ ಅವರೇ ನಿಮಗೆ ನಾನು ನಿಮಾನ್ಸಲ್ಲಿ ಚಿಕಿತ್ಸೆ ಕೊಡಿಸ್ತೀನಿ ಅಂತ. ಅಣ್ಣ ಫಸ್ಟ್ ನೀನ್ ಟ್ರೀಟ್ಮೆಂಟ್ ತಗೊಂಬೋಣ, ಯಾಕೆಂದ್ರೆ ಅದ್ರ ಅವಶ್ಯಕತೆ ನಿನಗಿದೆ. ಅಣ್ಣ ನೀನ್ ಒಬ್ನೇ ಹೋಗ್ಬೇಡಣ, 3 ಅಡಿ ಕಟ್ಔಟ್ ನಮ್ಮ ರವಿಕುಮಾರ್ ಅಣ್ಣನ್ನ ಕರ್ಕೊಂಡು ಹೋಗೋಣ, ಯತ್ನಾಳ್ ಅವ್ರನ್ನು ಕರ್ಕೊಂಡು ಹೋಗೋಣ. ಅವ್ರು ಬರಲ್ಲ, ನೀವು ಎತ್ತಾಕೊಂಡು ಹೋದ್ರೆ ಬರ್ತಾರಷ್ಟೇ ಅವರು. ಸಾಧ್ಯ ಆದ್ರೆ ಪ್ರತಾಪ್ ಸಿಂಹನು ಕರ್ಕೊಂಡು ಹೋಗೋಣ. ಇನ್ನು R ಅಶೋಕಣ್ಣಗೂ ವಿಜೇಂದ್ರ ಅವ್ರಿಗೂ ಇನ್ನು ಸದ್ಯಕ್ಕೆ ಏನಾದ್ರ ಅವಶ್ಯಕತೆ ಇಲ್ಲ, ಮುಂದಿನ ದಿನಗಳಲ್ಲಿ ಬೇಕಾಗ್ಬೋದಣ್ಣ. ನೀವೆಲ್ಲ ತೋರಿಸ್ಕೊಂಡ್ಬಂದು ನೀವು ರೆಡಿ ಆದ್ರೆ ಮತ್ತೆ ಯೋಚನೆ ಮಾಡೋಣ. ಮತ್ತೆ ನಿಮ್ಗೆ ಏನಾದ್ರು ಇಲ್ಲಿ ಚಿಕಿತ್ಸೆ ಫಲಕಾರಿ ಆಗ್ಲಿಲ್ಲ ಅಂದ್ರೆ ಹೆಚ್ಚಿನ ಚಿಕಿತ್ಸೆಗೆ ನಾನು ಸ್ವಲ್ಪ CM ರಿಲೀಫ್ ಫಂಡ್ ಅಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಬರೆಸ್ತೀನಣ್ಣ. ಅಣ್ಣ ನೀವು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅದು ನಿಮ್ಮ ಸಂವಿಧಾನ ಪೀಠಕ್ಕೆ ನೀವು ಕೊಡೋ ಗೌರವನ. ರವಿಕುಮಾರ್ ಅವರು ಒಂದು ಮಹಿಳಾ IAS ಅಧಿಕಾರಿನ ಬಾಯಿಗೆ ಬಂದಂಗೆ ಬೈದ್ರು, ಸಾಂವಿಧಾನಿಕ ಪೀಠಕ್ಕೆ ನೀವು ಕೊಟ್ಟ ಗೌರವನ. ನೀವು ನಾಯಿ ಅಂತ ಕರಿಬಹುದು, ಹೆಣ್ಣು ಮಕ್ಕಳನ್ನ ತೇಜೋವಧೆ ಮಾಡ್ಬೋದು, ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಬೋದು, ಮುಖ್ಯಮಂತ್ರಿಗಳ ಬಗ್ಗೆ ಕೆಟ್ಟದಾಗ ಮಾತಾಡ್ಬೋದು. ನೀವು ಮಾತಾಡಿದ್ರೆ ಸರಿ. ನಾವು ಕೋತಿಗಳನ್ನ ಕೋತಿ ಅಂದ್ರೆ ತಪ್ಪಣ? ಕೋತಿಗಳನ್ನ ಅದು ನಾನು ನನ್ನ ಹೃದಯ ವೈಶಾಲ್ಯತೆಯನ್ನು ನೋಡಿಲ್ಲ ಅಣ್ಣ. ನಾನು ಕೋತಿಯ ಮುಂದೆ ಸುಂದರವಾದ ಕೋತಿ ಅಂದಿದ್ದೀನಿ. ನೀವ್ ಯಾಕಣ್ಣ ಸುಂದರವಾದ ಅನ್ನೋ ಪದ ಗಮನಿಸ್ಲಿಲ್ಲ? ನನಗ್ ಬೇಜಾರಾಗೋದು ಇಷ್ಟೇ. ಛಲವಾದಿ ನಾರಾಯಣ ಸ್ವಾಮಣ್ಣ ದಯವಿಟ್ಟು, ಮತ್ತೆ ಇನ್ನೊಂದು ಹೇಳಿದಾರೆ ನಾರಾಯಣ ಸ್ವಾಮಣ್ಣ ಟ್ವೀಟ್ ಅಲ್ಲಿ, ಪ್ರದೀಪ್ ಅವ್ರಿಗೆ ನಾನು LKG ಇಂದ ಮತ್ತೆ ದಾಖಲಾತಿ ಮಾಡಿಸ್ತೀನಿ, ಒಳ್ಳೆ ಗುಣ ಕಲಿಸ್ತೀನಿ ಅಂತ. ನಾರಾಯಣ ಸ್ವಾಮಣ್ಣ ನಾನು ಈಗಾಗಲೇ ಸ್ಟೇಟ್ ಬೋರ್ಡಲ್ಲಿ ಓದ್ಕೊಂಡ್ ಬಂದಿದ್ದೀನಿ, ಸ್ಟೇಟ್ ಬೋರ್ಡಲ್ಲಿ ಓದೇ ಇಷ್ಟು ಬೈತಾ ಇದ್ದೀನಿ. ನೀವು ಮತ್ತೆ ನನ್ನನ್ನು LKG ಇಂದ CBSE ICSE ಹಾಕಿದ್ರೆ ಜಾಸ್ತಿ ಬೈತೀನಣ್ಣ, ಆ ಸಾಹಸ ಮಾಡಕ್ ಹೋಗ್ಬೇಡಿ. ಛಲವಾದಿ ನಾರಾಯಣ ಸ್ವಾಮಣ್ಣ ನೀವು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ, ನಮ್ಮ ಉಪಮುಖ್ಯಮಂತ್ರಿಗಳ ಬಗ್ಗೆ, ನಮ್ಮ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ನಾವು ಮಾತಾಡ್ತೀವಿ. ನೀವು ನಿಲ್ಲಿಸಿ ನಾವು ನಿಲ್ಲಿಸ್ತೀವಿ. ನೀವು ಒಂದು ಮಾತಾಡಿದ್ರೆ ನಾವು 4 ಮಾತಾಡ್ತೀವಿ. ದಲಿತರ ಬಗ್ಗೆ ಪ್ರೀತಿ ಅಂದಿದ್ದೀರಲ್ಲಣ್ಣ, ಅಣ್ಣ ನೀವು ಎಷ್ಟು ಜನ ದಲಿತರ ಮಕ್ಕಳಿಗೆ ಸಹಾಯ ಮಾಡಿದ್ದೀರಣ್ಣ? ಒಂದು ರಿಪೋರ್ಟ್ ಕಾರ್ಡ್ ಕೊಡ್ಬೋದಣ್ಣ ನನಗೆ? ಅಣ್ಣ ರಾಜ್ಯದ ದಲಿತ ಸಮುದಾಯದವ್ರಿಗೆ ಒಂದು ರಿಪೋರ್ಟ್ ಕಾರ್ಡ್ ಕೊಡ್ಬೋದಣ್ಣ ನೀವು? ಎಷ್ಟು ಜನ ದಲಿತರ ಮನೆಗಳಿಗೆ ಹೋಗಿ ಕಷ್ಟ ಕೇಳಿದ್ದೀರಣ್ಣ? ನಾನು ನನ್ನ ಕ್ಷೇತ್ರದ ದಲಿತ ಸಮುದಾಯದ ಮನೆಗಳಿಗೆ ಹೋಗಿ ಮನೆಗೆ ಹೋಗಿ ಕಷ್ಟ ಕೇಳಿದ್ದೀನಣ್ಣ. ಅಣ್ಣ ನೀವೇನಾದ್ರೂ ಮಾತಾಡಿದ್ರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಲ್ಲ. R ಅಶೋಕಣ್ಣ, ಯತ್ನಾಳಣ್ಣ, ಬಡ ಬ್ರಾಹ್ಮಣರ ಬಗ್ಗೆ, ಅರ್ಚಕರ ಮಕ್ಕಳಿಗೆ ಏನಾದ್ರೂ ಸಹಾಯ ಮಾಡಿದ್ದೀರಣ್ಣ? R ಅಶೋಕ್ ಅವರು, ಯತ್ನಾಳ್ ಸಾಹೇಬ್ರೆ ನಿಮ್ಮ ಹತ್ರನೂ 106 ಕೋಟಿ ಇದೆ ಸರ್. ಯತ್ನಾಳ್ ಸಾಹೇಬ್ರಿಗೆ ಅವ್ರಿಗೆ ಹಿಂದೂ ಧರ್ಮದ ಬಗ್ಗೆ ಪ್ರೀತಿ ಇದ್ರೆ, ಬ್ರಾಹ್ಮಣ ಸಮುದಾಯದ ಅರ್ಚಕರ ಮಕ್ಕಳ ಭವಿಷ್ಯಕ್ಕೆ ಅವರ ಆಸ್ತಿನ ಅವ್ರು 25% ಬರ್ಕೊಟ್ರೆ ನಾನು ಮಾರನೇ ದಿನ ಬರೀತೀನಿ. ನಿಮ್ಮ ಹಿಂದೂ ಧರ್ಮನ ಮತ್ತೆ ನಾನು ಪ್ರಶ್ನೆ ಮಾಡಲ್ಲ ಸರ್. ಯತ್ನಾಳ್ ಸರ್, ನಿಮ್ಮ ಎಂಟೈರ್ ಆಸ್ತಿಯ 25% ನೀವು ಅರ್ಚಕರ ಮಕ್ಕಳ ವಿದ್ಯಾಭ್ಯಾಸ ಕೊಟ್ಬಿಡಿ ಸರ್. ಕೊಟ್ಟಿದ್ದು ನೆಕ್ಸ್ಟ್ ಡೇ ನಾನು ಕೊಡ್ತೀನಿ ಸರ್. ಮತ್ತೆ ನನ್ನ ಜೀವನದಲ್ಲಿ ನಿಮ್ಮ ಬಗ್ಗೆ ಮಾತಾಡಲ್ಲ ಸರ್. ಯತ್ನಾಳ್ ಸಾಹೇಬ್ರಿಗೆ ಹಿಂದೂ ಧರ್ಮದ ಮೇಲೆ ಪ್ರೀತಿ ಇದ್ರೆ ಅವ್ರ ಹತ್ರ ಇರೋ ಆಸ್ತಿಯಲ್ಲಿ ಬ್ರಾಹ್ಮಣ ಸಮುದಾಯದ ಅರ್ಚಕರ ಮಕ್ಕಳಿಗೆ 25% ಕೊಡ್ಬೇಕು. ಅವ್ರು 25 ಕೊಟ್ರೆ ನೆಕ್ಸ್ಟ್ ಡೇ ನಾನು ಕೊಡ್ತೀನಿ ಸರ್. ನಾನು ಮಾತ್ಮೇಲೆ ನಿಲ್ತೀನಿ. ಯತ್ನಾಳ್ ಸಾಹೇಬ್ರೆ, ನೆನ್ನೆ ತುಮಕೂರ್ಗೆ ಹೋಗಿ ನಮ್ಮ ಗೃಹ ಮಂತ್ರಿಗಳನ್ನ ಆಳಿಸಿದ್ರಿ. ಏನ್ ಯತ್ನಾಳ್ ಸರ್, ನಿಮ್ ಪಕ್ಷದಲ್ಲೇ ನಿಮಗ್ ಗೌರವ ಇಲ್ಲ. ಏನ್ ಸರ್ ಹಂಗ ಬೈತೀರಾ? ಇಸ್ಲಾಂ ಸಮುದಾಯವನ್ನ ಅದೇನ್ ಸರ್ ಹಂಗ ಬೈತೀರಾ ಸರ್? ಲಾ ಅಂಡ್ ಆರ್ಡರ್ ಸಮಸ್ಯೆ ಬಂದ್ರೆ ಯಾರಾಗ್ತಾರೆ ಸರ್? ಸರ್ ನನ್ಗೆ ಅರ್ಥ ಆಗದೆ ಇರೋದು ಸರ್, ಯತ್ನಾಳ್ ಸರ್
ನಿಮ್ಮ ತಾತ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಬಹಳ ಕುತೂಹಲ ಸರ್. ಯಾಕೆಂದ್ರೆ ನಿಮ್ಗೆ ಏನಾದ್ರು ಅವ್ರು ವಿಲ್ ಬರ್ಕೊಟ್ಟಿದಾರ, ಮಿಸ್ಟರ್ ಯತ್ನಾಳ್, ಮೈ ಗ್ರ್ಯಾಂಡ್ ಸನ್, ಆಲ್ ಹಿಂದೂ ಧರ್ಮ ಬಿಲಾಂಗ್ಸ್ ಟು ಯು, ಮೈ ಗ್ರ್ಯಾಂಡ್ ಕಿಡ್ ಅಂತ ಏನಾದ್ರು ಬರ್ಕೊಟ್ಟಿದಾರ ಯತ್ನಾಳ್ ಸರ್? ದಯವಿಟ್ಟು ಅದು ತಿಳ್ಕೊಬೇಕು ಅಂತ. ಚಲವಾದಿ ನಾರಾಯಣ ಸೋಮಣ್ಣ, ಅಲ್ಪ ವಿರಾಮ, ಪೂರ್ಣ ವಿರಾಮವಲ್ಲ. ಸಾಧ್ಯ ಆದ್ರೆ ಮುಂದುವರಿಲಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.